ಇವತ್ತು ಮನೆಯಲ್ಲೇ ಮಾಡುವಂಥ ರುಚಿಕರವಾದ ಚಾಕೋ ಕುಕ್ಕರ್ ಕೇಕ್ ಮಾಡೋಣ. ನಾನು ಪಿಲ್ಸ್ಬರಿ ಅವರ ಚಾಕೋ ಕುಕ್ಕರ್ ಕೇಕ್ ಮಿಕ್ಸ್ ತಗೊಂಡಿದ್ದೀನಿ. ಅದರಲ್ಲಿ ಈ ರೀತಿಯಾದ ಒಂದು ಚಾಕ್ಲೇಟ್ ಕೇಕ್ ಮಿಕ್ಸ್ ಕೂಡ ಇಟ್ಟಿರ್ತಾರೆ ಒಂದು ಪೌಚಲ್ಲಿ. ಮತ್ತು ಅದರೊಟ್ಟಿಗೆ ಡೆಕೋರೇಟ್ ಮಾಡಲಿಕ್ಕೆ ಸ್ಪ್ರಿಂಕಲ್ಸ್ ಕೂಡ ಇಟ್ಟಿರ್ತಾರೆ. ಆ ಒಂದು ಬ್ಯಾಕ್ ಸೈಡು ಹೌ ಟು ಪ್ರಿಪೇರ್ ಆರ್ ಮೆಥಡ್ ಆಫ್ ಪ್ರಿಪರೇಷನ್ ಕೂಡ ಕೊಟ್ಟಿರ್ತಾರೆ. ಮತ್ತು ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದು ಕೂಡ ಅವರು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್. ಅದೇ ರೀತಿಯಾಗಿ ಇಲ್ಲಿ ಮಾಡ್ತಾ ಹೋಗೋಣ. ನಾನೀಗ ಆ ಪೌಚ್ ಇತ್ತಲ್ಲ, ಪೌಚನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿರುವಂಥ ಒಂದು ಈ ಮಿಕ್ಸ್ನ, ಚಾಕ್ಲೇಟ್ ಮಿಕ್ಸ್ನ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇರುತ್ತೆ. ಫುಲ್ ಚಾಕ್ಲೇಟ್ ಫ್ಲೇವರ್ ತಿಂದರೆ ಫುಲ್ ಚಾಕ್ಲೇಟ್ ತಿನ್ನೋಷ್ಟೇ ಟೇಸ್ಟ್ ಅನ್ನಿಸ್ತಾ ಇರುತ್ತೆ. ಮತ್ತು ಅದೇ ಪೌಚಲ್ಲಿ ಅವ್ರು ಪ್ರಮಾಣ ಕೊಟ್ಟಿರ್ತಾರೆ, ಅಷ್ಟು ಪ್ರಮಾಣದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನೋಡಿ, 130 ml ಇದೆ, 120 ml ಇದೆ. ನೀವು ತೊಗೊಂಡಿರೋಂಥ ಪ್ಯಾಕ್ ಎಷ್ಟು ಗ್ರಾಮ್ದು ಅದ್ರ ಮೇಲೆ ನಾವು ಹಾಲನ್ನ ಹಾಕೋಬೋದು. ನಾನು ಇಲ್ಲಿ 130 ml, ಆಲ್ಮೋಸ್ಟ್ ನಿಯರ್ ಟು 130 ml ಹಾಕ್ಕೊಂಡಿದ್ದೀನಿ ಹಾಲನ್ನ. ಮತ್ತು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಕೂಡ ಅದಕ್ಕೆ ಬೆರೆಸ್ತಾ ಇದ್ದೀನಿ. ಇದೆಲ್ಲ ಬೆರೆಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದಕ್ಕೊಂದು ಕನ್ಸಿಸ್ಟೆನ್ಸಿ ಹೊಂದಾಣಿಕೆ ಆಗೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಇದೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಗೆ ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಆ ಕೇಕ್ ಬ್ಯಾಟರ್ನ ಹಾಕಲಿಕ್ಕೆ ಕೇಕ್ ಬೌಲ್ ತೊಗೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬೇಸು ಮತ್ತು ಸೈಡ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೇಕ್ ಅದೇ ಬಾಯ್ಲ್ ಆದಮೇಲೆ ಏನಾಗ್ಬಿಡುತ್ತೆ, ತಳಕ್ಕೆಲ್ಲ ಫುಲ್ ಅಂಟ್ಕೊಳ್ಳುತ್ತಲ್ವ, ನಿಮ್ಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಅದೇ ರೀತಿ ಶೇಪ್ ಕೂಡ ಬರೋದಿಲ್ಲ. ಹಾಗಾಗಿ ಈ ತವಾನ ಅಥವಾ ಕೇಕ್ ಬ್ಯಾಟರ್ ಹಾಕುವಂಥ ಒಂದು ಬೌಲ್ನ ನೀಟಾಗಿ ಆಯಿಲಿಂದ ನಾನು ಬೇಸು ಮತ್ತು ಸೈಡೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ಕೇಕ್ ಬ್ಯಾಟರ್ ಇತ್ತಲ್ವ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಹಾಕ್ತಾ ಇದ್ದೀನಿ. ಕೇಕ್ ಬ್ಯಾಟರ್ನ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಅದು ಎಲ್ಲ 4 ಸೈಡ್ ಆಫ್ ಆ ಕೇಕ್ ಬೌಲಲ್ಲಿ ಕೂರಬೇಕು ನೀಟಾಗಿ. ಇಲ್ಲಾಂದರೆ ಅದರದೊಂದು ಥಿಕ್ನೆಸ್ ಏನಿರುತ್ತೆ, ಒಂದು ಕಡೆ ದಪ್ಪ ಬರುತ್ತೆ, ಒಂದು ಕಡೆ ತೆಳ್ಳಗೆ ಬರುತ್ತೆ. ಮತ್ತೆ ಇವಾಗ ಅಗೇನ್ ಮುರಿದೋಗುತ್ತೆ ಕೇಕು. ಹಾಗಾಗಿ ನಾವು ಆಗ ಹಾಕುವಂಥ ಬ್ಯಾಟರ್ನ ಸರಿಸಮಾನವಾಗಿ ಆ ಬೌಲ್, ಕಂಪ್ಲೀಟ್ ಬೌಲ್ ಫಿಲ್ ಆಗೋ ಥರ ಹಾಕೋಣ. ಅದು ಆ ಪ್ರಮಾಣ ಕೂಡ ನೀಟಾಗಿ ಕೂರಬೇಕು ಅದರಲ್ಲಿ. ಆಗ ಮಾತ್ರ ನಮ್ಮ ಕೇಕು ಒಂದು ಕನ್ಸಿಸ್ಟೆನ್ಸಿಯಲ್ಲಿ, ಒಂದು ಥಿಕ್ನೆಸ್ಸಲ್ಲಿ ಬರಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಅದಕ್ಕೆ ನಾನು ಬಗ್ಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ ಚಾಕ್ಲೇಟ್ ಅಂದ್ರೇ ಮಕ್ಕಳಿಗೆ ತುಂಬ ಇಷ್ಟ. ಅದರಲ್ಲಿ ಈ ಥರ ಚಾಕ್ಲೇಟ್ ಕೇಕ್ಸ್ ತುಂಬ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ಕಡೆ ನೀಟಾಗಿ ಅದನ್ನು ಹರಡೋ ಥರ ಜಸ್ಟ್ ಈ ಥರ ಶೇಕ್ ಮಾಡಿದ್ರೆ ಸಾಕು. ಓಕೆನಾ? ಸೊ ಆ ಒಂದು ಮಿಶ್ರಣ ನಾವು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರಲ್ಲಿ ಇಟ್ಟು ಬೇಯಿಸ್ಬೇಕು. ಈ ರೀತಿಯಾಗಿ ಲಿಡ್ ಮುಚ್ಚಬೇಕು, ಬಟ್ ವಿಜಲ್ ಹಾಕೋದೇನು ಬೇಡ. ಅದನ್ನು ಕುಕ್ಕರ್ಲಿ ಇಟ್ಬಿಟ್ಟು 30 to 35 ಮಿನಿಟ್ಸ್ ನಾವು ಅದರಲ್ಲಿ ಕಾಯಿಸಿದ್ರೆ ಈ ರೀತಿ ಆಗುತ್ತೆ. ಮತ್ತು ನಾವು ಅಷ್ಟು ಟೈಮ್ ಆದಮೇಲೆ ನಾವು ಅದನ್ನು ಕೂಲ್ ಮಾಡಬೇಕು. ಕೇಕ್ನ 30 to 35 ಮಿನಿಟ್ಸ್ ಬೇಕ್ ಮಾಡಿ ನಂತರ ಒಂದು 1/2 hour ಅದನ್ನು ಕೂಲ್ ಮಾಡಬೇಕು. ಕೂಲ್ ಮಾಡಿಬಿಟ್ಟೆ ನಾವು ರಿಮೂವ್ ಮಾಡಬೇಕು. ಇಲ್ಲಾಂದರೆ ಅದೇನಾಗುತ್ತೆ, ಈಗೇನು ತಳ ಕಂಡ್ಕೊಳ್ಳುತ್ತೆ ಅಥವಾ ಫುಲ್ಲು ಸ್ಟಿಕ್ಕಿ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ. ಮತ್ತು ನಾವು ಕುಕ್ಕರ್ ಲಿಡ್ನ ತೆಗೆದ ಮೇಲೆ ಸ್ವಲ್ಪ ನಮ್ಮ ಒಂದು ಸ್ಕಿನ್ನಲ್ಲಿ ಟಚ್ ಮಾಡಿ ಅಥವಾ ಒಂದು ಟೂತ್ ಪಿಕ್ಕಲ್ಲಿ ಅದನ್ನು ಒಳಗಡೆ ಹಾಕಿ ನೋಡಿದ್ರೆ ಆ ಟೂತ್ ಪಿಕ್ಕಿಗೆ ಅಂಟಬಾರ್ದು ಇದೆಲ್ಲ. ಓಕೆನಾ? ಆವಾಗ ನಮ್ಮ ಕೇಕ್ ಆಗಿದೆ ಅನ್ನೋದು ನಮಗೆ ಒಂದು ರಿಸಲ್ಟ್ ಬರುತ್ತೆ. ಮತ್ತು ನಾನು ಫಿಂಗರ್ಲಿ ಟಚ್ ಮಾಡಿ ನೋಡಿದಾಗ ಕೂಡ ನಮ್ಮ ಸ್ಕಿನ್ನಿಗೆ ಟಚ್ ಆಗಬಾರ್ದು, ಅಂದರೆ ಸ್ಟಿಕ್ಕಿ ಆಗಿ ಅಂಟ್ಕೋಬಾರ್ದು ನಮ್ಮ ಬೆರಳಿಗೆ. ಆವಾಗ ನಮ್ಮ ಕೇಕ್ ಪರ್ಫೆಕ್ಟಾಗಿ ಆಗಿದೆ ಅನ್ನೋದು ಒಂದು ಕನ್ಫರ್ಮ್ ಆಗುತ್ತೆ. ಓಕೆನಾ? ನೋಡಿ, ಈ ರೀತಿ ಆಗಿದೆ. ನಾನು ಕೂಲ್ ಮಾಡಿ ಬಿಟ್ಟಾಗ ನೋಡಿ, ನಾನು ಕರೆಕ್ಟಾಗಿ 1/2 hour ಕೂಲ್ ಮಾಡಿರೋದಕ್ಕೆ ಕೇಕ್ ಎಲ್ಲೂ ಸ್ವಲ್ಪನೂ ಕಿತ್ತಿಲ್ಲ. ಎಷ್ಟು ಚೆನ್ನಾಗಿ ನೀಟಾಗಿ ಪ್ಲೇಟ್ ಮೇಲೆ ಬಂದಿದೆ ನೋಡಿ. ಇದಕ್ಕೆ ಈಗ ನಾವು ಡೆಕೋರೇಟ್ ಮಾಡೋಣ. ಅವ್ರೇನು ಕೊಟ್ಟಿರ್ತಾರಲ್ಲ ಸ್ಪ್ರಿಂಕಲ್ ಪೌಚು, ಆ ಸ್ಪ್ರಿಂಕಲ್ಸ್ನ ತೊಗೊಂಡು ನಾನು ಕೇಕ್ ಮೇಲೆ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಕ್ರೀಮ್ ಕೂಡ ಮಾಡಿ ಹಾಕ್ತಾರೆ, ಬಟ್ ನಾನು ಕ್ರೀಮ್ ಅಷ್ಟು ಪ್ರಿಫರ್ ಮಾಡದೇ ಇರೋದ್ರಿಂದ ಜಸ್ಟ್ ಸ್ಪ್ರಿಂಕಲ್ನೇ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಪ್ಲಫಿಯಾಗಿ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಅದು ನೋಡಲಿಕ್ಕೆ ಎಷ್ಟು ಪ್ಲಫಿಯಾಗಿ ಕಾಣಿಸ್ತಾ ಇದೆ. ಮತ್ತು ನಾನು ತೋರಿಸ್ತೇನೆ ನಿಮಗೆ, ಕೈಯಲ್ಲಿ ಹಿಡಿದ್ಬಿಟ್ಟು ಈ ಥರ ಅಂದರೆ ಪ್ಲಫಿಯಾಗಿ ಕೂಡ ಬಂದಿದೆ. ತುಂಬ ಚೆನ್ನಾಗಿ ಕೂಡ ಆಗಿತ್ತು ಅವತ್ತು ಕೇಕ್. ಓಕೆನಾ? ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಡೆಕೋರೇಟ್ ಮಾಡೋಣ. ಎಲ್ಲ ಸ್ಪ್ರಿಂಕಲ್ಸ್ ಅವರೇ ಕೊಟ್ಟಿರೋದ್ರಿಂದ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಅವರೇ ಸ್ಪ್ರಿಂಕಲ್ಸ್ ಎಲ್ಲ ಕೊಟ್ಟಿರ್ತಾರಲ್ವ, ಹಾಗಾಗಿ ಈ ರೀತಿ ಡೆಕೋರೇಟ್ ಮಾಡ್ಬೋದು ಸಿಂಪಲಾಗಿ. ನಾನು ಕೂಡ ಇದೇ ರೀತಿ ಜಸ್ಟ್ ಅದ್ರ ಮೇಲೆ ಹಾಕಿದೆ ಅಷ್ಟೇ ಕೇಕ್ ಮೇಲೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ.
ಮತ್ತು ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ ಸ್ಪ್ರಿಂಕಲ್ಸ್ ಹಾಕಿದ್ಮೇಲೆ. ಮಕ್ಕಳಿಗೆಲ್ಲ ಅದು ರುಚಿಯಾಗಿದೆಯೋ ಅಥವಾ ಇನ್ನೊಂದು ಅವ್ರಿಗೇನು ಬೇಕಾಗಿಲ್ಲ, ಚೆನ್ನಾಗಿ ಕಾಣಿಸ್ಬೇಕು. ತಿಂದಮೇಲೆ ರುಚಿ ಹೇಳೋದು, ಬಟ್ ತಿನ್ನಬೇಕು ಅಂದರೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಅಟ್ಲೀಸ್ಟ್ ಅದಕ್ಕೋಸ್ಕರ ಆದರೂ ನಾವು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಅವ್ರು ತಿನ್ಲಿಕ್ಕಾದ್ರೂ ಬರಬೇಕಲ್ವ. ಹಾಗಾಗಿ ಮಕ್ಕಳಿಗೋಸ್ಕರ ಸ್ವಲ್ಪ ಸ್ಪ್ರಿಂಕಲ್ಸ್ ಎಲ್ಲ ಹಾಕಿ ಅದನ್ನು ನೀಟಾಗಿ ಡೆಕೋರೇಟ್ ಮಾಡಿದ್ದೀನಿ. ನೋಡಿ, ಬುಜ್ಜು ಸ್ಕೂಲಿಂದ ಬಂದಳು, ಅವಳಿಗೆ ಕೇಕ್ ಕಟ್ ಮಾಡೋಕೆ ಕೊಟ್ಟಿದ್ದೆ. ಸೊ ಕಟ್ ಮಾಡ್ತಾ ಇದ್ದಾಳೆ. ಸೊ ಅವಳ ಎಕ್ಸ್ಪ್ರೆಷನ್ಸ್ ನೋಡಿ ಹೇಗಿದೆ ಅಂತ ಹೇಳಿ. ತುಂಬ ಇಷ್ಟ ಆಯ್ತು ಅವಳಿಗೆ ಕೇಕು. ಸೂಪರ್, ಆ ಚಾಕು ಕೆಳಗಿಟ್ಟು ಮಾಡು ಅಂತ ಹೇಳಿದೆ ನಾನು. ನೋಡಿ, ಕೇಕ್ ಸೂಪರ್ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಫ್ರೆಂಡ್ಸ್, ನೀವು ನೋಡಿ ಎಷ್ಟು ಫ್ಲಫಿ ಆಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಕೇಕ್. ಇದು ಎಲ್ಲ ಮಿಕ್ಸ್ ಆಗಿ ಸಿಗೋದ್ರಿಂದ ಇನ್ಸ್ಟೆಂಟ್ ಮಿಕ್ಸು. ಸೊ ಮಾಡಲಿಕ್ಕೂ ಕೂಡ ಈಸಿ, ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಹೈಜೀನ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ.